ಅಯ್ಯಪ್ಪ ಸ್ವಾಮಿಯ ಪರಮ ಭಕ್ತ ಅಯ್ಯಪ್ಪ ಸ್ವಾಮಿಯನ್ನ ಎಷ್ಟೇ ಬೈದರೂ ಸರಿ, ಅವನ ಮೇಲೆ ಎಷ್ಟೇ ಕೋಪ ಮಾಡಿಕೊಂಡ್ರು ಸರಿ, ಯಾಕೆ ಒಂದು ಹಂತದಲ್ಲಿ ಅಯ್ಯಪ್ಪನ ಮುಂದೆ ನಿಂತು ಅಯ್ಯಪ್ಪನೇ ಇಲ್ಲ, ಆತ ಬರೀ ಕಲ್ಲಷ್ಟೇ, ಬರೀ ವಿಗ್ರಹವಷ್ಟೇ ಅಂತ ಹೇಳಿ ಬೈದು ಹೋಗುವಾಗ ಅವನನ್ನ ನೋಡಿ ಸ್ವಾಮಿ ನಕ್ಕೊಂಡೇ ಹೇಳ್ತಾನಂತೆ, ಬಿಡೋ, ನೀನೇ ಅಲ್ವೇನೋ ಬೈದಿದ್ದು, ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವೇನೋ, ಇನ್ನು ಸ್ವಲ್ಪ ಹೊತ್ತಿಗೆ ಮತ್ತೆ ಬರ್ತೀಯಲ್ಲೋ ಅಯ್ಯಪ್ಪ ಅಂತ ಅನ್ಕೊಂಡು. ಆದ್ರೆ ಒಂದು ಮಾತ್ರ ಅರ್ಥ ಮಾಡ್ಕೋ, ನೀನು ಬೈದೆ ಅಂದ ಮಾತ್ರಕ್ಕೆ ನಿನ್ನ ಅಮ್ಮ ನಿನ್ನ ದೂರ ಇಡಬಹುದು, ನಿನ್ನ ಅಪ್ಪ ನಿನ್ನ ದೂರ ಇಡಬಹುದು, ನಿನ್ನ ಹೆಂಡತಿ ಮಕ್ಕಳು ಬಂಧು ಬಳಗವೆಲ್ಲ ನಿನ್ನ ದೂರ ಬಿಡಬಹುದು. ಆದ್ರೆ ಒಂದು ಸತ್ಯವನ್ನ ತಿಳ್ಕೋ, ಈ ಶಾಸ್ತ್ರ ಯಾವತ್ತೂ ನಿನ್ನನ್ನ ದೂರ ಇಡುವುದಿಲ್ಲ, ನಿನ್ನ ಕೈಯು ಬಿಡುವುದಿಲ್ಲ. ನಿನ್ನ ದೇಹದಿಂದ ಪ್ರಾಣ ಆಚೆ ಬರುವ ಕೊನೆಯ ಕ್ಷಣವರೆಗೂ ನಾನು ನಿನ್ನನ್ನ ಕಾಯುತ್ತೇನೆ, ನಂತರ ನಿನ್ನನ್ನ ನನ್ನೊಳಗೆ ಸೇರಿಸ್ಕೋತೀನಿ ಅಂತ ಹೇಳಿ ಸ್ವಾಮಿ ಹೇಳ್ತಾನಂತೆ. ಅದಕ್ಕೆ ಅಯ್ಯಪ್ಪ ಸ್ವಾಮಿಯನ್ನ ಅವ್ಯಾಚ ಕರುಣಾಮೂರ್ತಿ ಅಂತ ಹೇಳಿ ಕರೆಯೋದು. ಕರುಣೆಯನ್ನೇ ಮಾಡತಕ್ಕಂತಹ ಮೂರ್ತಿ ನಮ್ಮ ಅಯ್ಯಪ್ಪ ಸ್ವಾಮಿ. ನಾವು ಎಷ್ಟು ಪ್ರೀತಿಯನ್ನ ಅಯ್ಯಪ್ಪ ಸ್ವಾಮಿಯ ಮೇಲೆ ಇಟ್ಟಿದ್ದೀವೋ ಅದರ 1000ದಷ್ಟು ಹೆಚ್ಚು ಅಯ್ಯಪ್ಪ ಸ್ವಾಮಿ ನಮ್ಮ ಮೇಲೂ ಸತ್ಯವಾಗಿ ಪ್ರೀತಿಯನ್ನ ಇಟ್ಟಿದ್ದಾನೆ.